ನಮಸ್ಕಾರ ಸ್ನೇಹಿತರೆ, ನಾವು ಈ ದಿನ ಓ ಹೆನ್ರಿ ಅವರು ಬರೆದಿರುವಂತಹ ದ ಗಿಫ್ಟ್ ಆಫ್ ದಿ ಮೇಜಾಯ್ ಎನ್ನುವ ಸಣ್ಣ ಕಥೆಯನ್ನು ನೋಡೋಣ. ಈ ಕಥೆಯು ಕೇವಲ ಬಡತನದ ಚಿತ್ರಣವಲ್ಲ, ಅದು ಮನುಷ್ಯನ ಅಂತರಾಳದಲ್ಲಿರುವ ನಿಸ್ವಾರ್ಥ ಪ್ರೀತಿಯ ಮಹಾಕಾವ್ಯ. ಡೆಲ್ಲಾ ಮತ್ತು ಜಿಮ್ ಎನ್ನುವ ಗಂಡ ಹೆಂಡತಿ ನ್ಯೂಯಾರ್ಕ್ ನಗರದ ಇಕ್ಕಟ್ಟಾದ ಗಲ್ಲಿಯಲ್ಲಿರುವ $8 ಬಾಡಿಗೆಯ ಮನೆಯಲ್ಲಿ ವಾಸವಾಗಿದ್ದರು. ಅವರ ಮನೆಯಲ್ಲಿನ ಪ್ರತಿಯೊಂದು ವಸ್ತುವು ಬಡತನದ ಕಥೆಯನ್ನು ಕಣ್ಣಿಗೆ ಕಟ್ಟುವಂತೆ ಹೇಳುತ್ತಿತ್ತು. ಮನೆಯ ಗೋಡೆಗೆ ನೇತು ಬಿಟ್ಟಿರುವ ಜೇಮ್ಸ್ ಡಿಲ್ಲಿಂಗ್ ಹ್ಯಾಮ್ ಯಂಗ್ ಎಂಬ ಹೆಸರಿನ ಬೋರ್ಡ್ ಸಹ ಈಗ ಬಣ್ಣ ಮಾಸಿ ಹೋಗಿ ಅದರಲ್ಲಿ ಬರೆದ ಅಕ್ಷರಗಳು ಮಂಕಾಗಿದ್ದವು. ಡೆಲ್ಲಾ ತನ್ನ ಮನೆಯ ಆ ಪುಟ್ಟ ಕಿಟಕಿಯ ಬಳಿ ನಿಂತು ಬೂದು ಬಣ್ಣದ ಬೇಲಿಯ ಮೇಲೆ ಓಡಾಡುತ್ತಿರುವ ಕಂದು ಬಣ್ಣದ ಬೆಕ್ಕನ್ನು ನೋಡುತ್ತಿದ್ದಳು. ಅವಳು ಕಣ್ಣು ಬಿಳುಕಿಸಿದಾಗ ಅವಳಿಗೆ ನೆನಪಾಗುವುದು ಕ್ರಿಸ್ಮಸ್ ಹಬ್ಬ ಮತ್ತು ಕೈಯಲ್ಲಿದ್ದ $1.87. ಆ ಹಣವನ್ನು ಪದೇ ಪದೇ ಎನಿಸಿದರೆ ಹೆಚ್ಚಾಗಬಹುದು ಎಂದುಕೊಂಡು 3 ಬಾರಿ ಎನಿಸುತ್ತಾಳೆ. ಅವಳು ಅಕ್ಷರಶಃ ಹೋರಾಟ ಮಾಡಿ ಪೈಸೆ ಪೈಸೆಗೂ ಕೂಡಿಟ್ಟ ಹಣ ಅದಾಗಿತ್ತು. ಕಿರಾಣಿ ಅಂಗಡಿಯವನ ಬಳಿ, ತರಕಾರಿ ಮಾರುವವನ ಬಳಿ ಅವಳು ನಾಚಿಕೆ ಬಿಟ್ಟು ಚೌಕಾಸಿ ಮಾಡಿ ಕೂಡಿಸಿದ್ದು ಅಷ್ಟೇ ಹಣ ಮಾತ್ರ. ಇಷ್ಟೆಲ್ಲ ಕಷ್ಟಪಟ್ಟರೂ ಉಳಿದದ್ದು ಇಷ್ಟೇನಾ ಎಂದು ಅವಳು ತನ್ನನ್ನು ತಾನೇ ಕೇಳಿಕೊಂಡಳು. ತನ್ನ ಪ್ರೀತಿಯ ಗಂಡ ಜಿಮ್ಗೆ ಕೊಡಲು ಒಂದು ಉತ್ತಮ ಉಡುಗೊರೆ ಕೊಳ್ಳಲು ಈ ಹಣ ಯಾವುದಕ್ಕೂ ಸಾಲದು. ಜಿಮ್ನ ವಾರದ ಸಂಬಳ $30ನಿಂದ $20ಗೆ ಇಳಿದಿದ್ದರೂ ಅವನ ಮೇಲೆ ಡೆಲ್ಲಾಳಿಗೆ ಪ್ರೀತಿ ಮಾತ್ರ ಇಮ್ಮಡಿ ಆಗುತ್ತಲೇ ಇತ್ತು. ಅವರಿಬ್ಬರ ಬಳಿ 2 ಬಲು ಅಪರೂಪದ ಮತ್ತು ಅವರು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುವ ವಸ್ತುಗಳಿದ್ದವು. ಒಂದು ಜಿಮ್ನ ತಂದೆಗೆ ಅವನ ತಾತ ಕೊಟ್ಟಿದ್ದ ಮತ್ತು ಜಿಮ್ಗೆ ಅವನ ತಂದೆ ಕೊಟ್ಟಿದ್ದ ಬಂಗಾರದ ಗಡಿಯಾರ. ಸೊಲೊಮನ್ ರಾಜನೇ ಅಲ್ಲಿಗೆ ಬಂದಿದ್ದರೆ ಜಿಮ್ ತನ್ನ ಬಂಗಾರದ ಕೈ ಗಡಿಯಾರವನ್ನು ಅವನಿಗೆ ತೋರಿಸಿ ರಾಜನ ಐಶ್ವರ್ಯವನ್ನೂ ನಾಚಿಸುತ್ತಿದ್ದನೇನೋ. ಎರಡನೆಯದು ಡೆಲ್ಲಾಳ ಉದ್ದನೆಯ ರೇಷ್ಮೆಯಂತಹ ಕೂದಲು. ಅದು ಅವಳ ಮಂಡಿಯವರೆಗೆ ಜಲಪಾತದಂತೆ ಹರಿಯುತ್ತಿತ್ತು. ಒಂದು ವೇಳೆ ಸಿಬಾರಾಣಿಯು ಎದುರಿನ ಮನೆಯಲ್ಲಿ ವಾಸವಾಗಿದ್ದರೆ ಡೆಲ್ಲಾಳ ಕೂದಲ ಸೌಂದರ್ಯದ ಎದುರು ಆ ರಾಣಿಯ ಒಡವೆಗಳ ಅಂದವು ಮಂಕಾಗುತ್ತಿತ್ತು. ಏನೋ ಒಂದು ನಿರ್ಧಾರ ತೆಗೆದುಕೊಂಡು ಕನ್ನಡಿಯ ಮುಂದೆ ನಿಂತಾಗ ಡೆಲ್ಲಾ ಕ್ಷಣಕಾಲ ಭೀತಿಯಿಂದ ನಡುಗಿದಳು. ಕಣ್ಣಿನಿಂದ ಒಂದು ಹನಿ ನೀರು ಜಾರಿ ಕೆಳಗೆ ಬಿತ್ತು. ಆದರೆ ಗಟ್ಟಿ ಮನಸ್ಸು ಮಾಡಿ ತಕ್ಷಣವೇ ತನ್ನ ಹಳೆಯ ಕಂದು ಬಣ್ಣದ ಜಾಕೆಟ್ ಮತ್ತು ಹ್ಯಾಟ್ ಧರಿಸಿ ರಸ್ತೆಗೆ ಇಳಿದಳು. ಮೇಡಮ್ ಸುಪ್ರೋನಿ ಎಂಬ ಕೂದಲಿನ ವ್ಯಾಪಾರಿಯ ಅಂಗಡಿಗೆ ಹೋದಳು. ನನ್ನ ಕೂದಲು ಕೊಳ್ಳುತ್ತೀರಾ ಎಂದು ಕೇಳಿದಳು. $20 ಕೊಡುತ್ತೇನೆ ಎಂದಳು ಆ ಅಂಗಡಿಯ ಮಾಲಕಿ. ಕತ್ತರಿಯಿಂದ ತನ್ನ ನೀಳ ಕೂದಲನ್ನು ಕತ್ತರಿಸುವಾಗ ಡೆಲ್ಲಾಳ ಹೃದಯ ಒಂದು ಕ್ಷಣ ನಿಂತಂತಾಯಿತು. ಆದರೆ ಕೈಗೆ ಬಂದ ಆ $20 ಅವಳಲ್ಲಿ ಹೊಸ ಚೈತನ್ಯ ತುಂಬಿತು. ಮುಂದಿನ 2 ಗಂಟೆಗಳು ಡೆಲ್ಲಾಳಿಗೆ ರೆಕ್ಕೆ ಬಂದಂತಾಗಿತ್ತು. ಅವಳು ನಗರದ ಪ್ರತಿ ಅಂಗಡಿಯನ್ನು ಜಾಲಾಡಿದಳು. ಏನು ಉಡುಗೊರೆ ಕೊಡಬೇಕೆಂದು ಯೋಚನೆ ಮಾಡಿ ಮಾಡಿ ಅಂತಿಮವಾಗಿ ಅವಳು ಜಿಮ್ನ ಪ್ಯಾಕೆಟ್ ಗಡಿಯಾರಕ್ಕೆ ಸರಿಹೊಂದುವ ಆ ಪ್ಲಾಟಿನಂ ಚೈನ್ ಸಿಕ್ಕಿತು. ಅದು ಯಾವುದೇ ಅನಗತ್ಯ ಅಲಂಕಾರಗಳಿಲ್ಲದ ಸರಳ ಹಾಗೂ ಸುಂದರವಾದ ವಿನ್ಯಾಸವನ್ನು ಹೊಂದಿತ್ತು. ಅದು ಜಿಮ್ನ ವ್ಯಕ್ತಿತ್ವಕ್ಕೆ ಕನ್ನಡಿ ಹಿಡಿದಂತಿತ್ತು. ಇದು ಜಿಮ್ಗಾಗಿಯೇ ಮಾಡಲ್ಪಟ್ಟಿದೆ ಎಂದವಳು ಅಂದುಕೊಂಡಳು. $21 ಕೊಟ್ಟು ಅದನ್ನು ಖರೀದಿಸಿದ ನಂತರ ಅವಳ ಬಳಿ ಉಳಿದದ್ದು ಕೇವಲ 87 ಸೆಂಟ್ಸ್. ಆದರೆ ಅವಳ ಮನಸ್ಸಿನಲ್ಲಿ ಒಂದು ತೃಪ್ತಿ ತುಂಬಿತ್ತು. ಮನೆಗೆ ಬಂದವಳೆ ತನ್ನ ಸಣ್ಣದಾದ ಕೂದಲನ್ನು ಸುರುಳಿಸುತ್ತಿಕೊಂಡು, ನಾನು ನೋಡಲು ಸರ್ಕಸ್ ಹುಡುಗಿಯಂತೆ ಕಾಣುತ್ತಿದ್ದೇನೆ, ಜಿಮ್ಗೆ ಇದು ಇಷ್ಟವಾಗದಿದ್ದರೆ ಎಂದು ಆತಂಕಗೊಂಡಳು. ಆದರೂ ಜಿಮ್ಮನಿಗೆ ಒಂದು ಸರ್ಪ್ರೈಸ್ ಕೊಡಬೇಕು ಎಂದು ಅವನು ಬರುವ ದಾರಿಯನ್ನು ಕಾಯುತ್ತಾ ಕುಳಿತಿದ್ದಳು. ಸಂಜೆ 7 ಗಂಟೆ ಜಿಮ್ ಮನೆಯ ಒಳಗೆ ಬಂದಾಗ ಅವನ ಮುಖದಲ್ಲಿ ಯಾವುದೇ ಭಾವನೆಗಳಿರಲಿಲ್ಲ. ಅವನು ಡೆಲ್ಲಾಳನ್ನು ನೋಡಿದ ರೀತಿ ಅವಳನ್ನು ಭಯಭೀತಗೊಳಿಸಿತು. ಅದು ಕೋಪವಾಗಿರಲಿಲ್ಲ, ಆಶ್ಚರ್ಯವೂ ಆಗಿರಲಿಲ್ಲ. ಜಿಮ್ ನನ್ನ ಕಡೆಗೆ ಹಾಗೆ ನೋಡಬೇಡ,
ನಾನು ನಿನಗಾಗಿ ಉಡುಗೊರೆ ತರಲು ಕೂದಲು ಮಾರಿದ್ದೇನೆ, ಅದು ಮತ್ತೆ ಬೆಳೆಯುತ್ತದೆ ಎಂದಳು ಅವಳು. ಹಾಗೂ ಅವನಿಗೆ ಸಮಾಧಾನ ಮಾಡಿದಳು. ಜಿಮ್ ಒಂದು ಮಾತನಾಡದೆ ತಾನು ತಂದಿದ್ದ ಒಂದು ಪೊಟ್ಟಣವನ್ನು ಮೇಜಿನ ಮೇಲಿಟ್ಟನು. ಅದನ್ನು ಬಿಚ್ಚಿದ ಡೆಲ್ಲಾಳ ಕಣ್ಣಿನಿಂದ ಆನಂದ ಬಾಷ್ಪ ಸುರಿಯಿತು ಮತ್ತು ಅದೇ ಸಮಯಕ್ಕೆ ಅವಳ ಸಂತೋಷದ ಹನಿಗಳು ದುಃಖದ ಕಣ್ಣೀರಾಗಿ ಬದಲಾದವು. ಆ ಪೊಟ್ಟಣದಲ್ಲಿ ಶುದ್ಧ ಆಮೆ ಚಿಪ್ಪಿನಿಂದ ಮಾಡಿದ ಸುಂದರವಾದ ಬಾಚಣಿಗೆಗಳಿದ್ದವು. ಎಷ್ಟೋ ದಿನಗಳಿಂದ ಡೆಲ್ಲಾ ಆ ಅಂಗಡಿಯ ಕಿಟಕಿಯ ಮೂಲಕ ಆಶೆಗಣ್ಣಿನಿಂದ ನೋಡುತ್ತಿದ್ದ ಬಾಚಣಿಕೆಗಳವು. ಆದರೆ ಈಗ ಅವುಗಳಿಂದ ಬಾಚಿಕೊಳ್ಳಲು ಅವಳ ಕೂದಲೇ ಇರಲಿಲ್ಲ. ತಕ್ಷಣ ಡೆಲ್ಲಾ ತಾನು ತಂದಿದ್ದ ಪ್ಲಾಟಿನಂ ಚೈನ್ ಹೊರತೆಗೆದು, ಜಿಮ್, ನಿನ್ನ ಕೈಗಡಿಯಾರ ಕೊಡು, ಈ ಚೈನ್ ಅದಕ್ಕೆ ಎಷ್ಟು ಚೆನ್ನಾಗಿ ಒಪ್ಪುತ್ತದೆ ನೋಡು ಎಂದಳು. ಆಗ ನೆಲದ ಮೇಲೆ ಕುಳಿತಿದ್ದ ಜಿಮ್ ನಗುತ್ತಾ ಹೇಳಿದ, ಡೆಲ್ಲಾ, ನಿನಗೆ ಆ ಬಾಚಣಿಗೆಗಳನ್ನು ತರಲು ನಾನು ನನ್ನ ಗಡಿಯಾರವನ್ನು ಮಾರಿಬಿಟ್ಟೆ. ಈ ಕಥೆಯ ಅಂತ್ಯದಲ್ಲಿ ಲೇಖಕ ಓ. ಹೆನ್ರಿ ಒಂದು ಮಾತನ್ನು ಹೇಳುತ್ತಾರೆ. ಆ ದಂಪತಿಗಳು ಪರಸ್ಪರ ನೀಡಿದ ಉಡುಗೊರೆಗಳು ಸದ್ಯಕ್ಕೆ ಉಪಯೋಗಕ್ಕೆ ಬಾರದವುಗಳಾಗಿದ್ದವು. ಆದರೆ ಆ ಉಡುಗೊರೆಗಳಿಗಾಗಿ ಅವರು ನೀಡಿದ ಬೆಲೆ ಬಂಗಾರ ಅಥವಾ ಪ್ಲಾಟಿನಂ ಚೈನಿಗಿಂತ ಬೆಲೆ ಬಾಳುವಂತಹದು. ಒಬ್ಬರಿಗಾಗಿ ಇನ್ನೊಬ್ಬರು ತಮ್ಮ ಅತ್ಯಂತ ಪ್ರೀತಿಯ ವಸ್ತುವನ್ನೇ ತ್ಯಾಗ ಮಾಡಿದ ಈ ಇಬ್ಬರು ದಡ್ಡರಲ್ಲ, ಇವರೇ ನಿಜವಾದ ತತ್ವಜ್ಞಾನಿಗಳು. ಪ್ರಪಂಚದಲ್ಲಿ ಉಡುಗೊರೆಗಳನ್ನು ನೀಡುವವರಲ್ಲಿ ಇವರೇ ಶ್ರೇಷ್ಠರು. ವಸ್ತುವಿನ ಮೌಲ್ಯವು ಅದರ ಬೆಲೆಯ ಮೇಲಲ್ಲ, ಅದನ್ನು ನೀಡುವಾಗ ನಾವು ಎಷ್ಟು ನಮ್ಮತನವನ್ನು ಬಿಟ್ಟುಕೊಡುತ್ತೇವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ತ್ಯಾಗವಿಲ್ಲದ ಪ್ರೀತಿ ಬರಿದಾದ ಬಾವಿಯಂತೆ ಮತ್ತು ತ್ಯಾಗವಿರುವ ಬಡತನ ಮರಳುಗಾಡಿನಲ್ಲಿ ದೊರೆತ ಒಯಸಿಸ್ಗಿಂತಲೂ ಮೌಲ್ಯಯುತವಾದುದು ಎನ್ನುವ ಸಂದೇಶವನ್ನು ಈ ಕತೆ ನಮಗೆ ಬಹಳ ಮಾರ್ಮಿಕವಾಗಿ ಚಿತ್ರಿಸಿಕೊಡುತ್ತದೆ. ಈ ಕಥೆಯನ್ನು ಓದಿದ ನಂತರ ಬಡತನದಲ್ಲಿಯೂ ಸಹಿತ ಪ್ರೀತಿ ಮಾಡಬಹುದು ಹಾಗೂ ಆ ಪ್ರೀತಿಯನ್ನು ಉಳಿಸಿಕೊಳ್ಳಲು ಐಶ್ವರ್ಯ, ಅಂತಸ್ತು ಯಾವುದು ನಮಗೆ ಅಡ್ಡ ಬರಲಾರದು ಎಂಬುದನ್ನು ನಾವು ಅರಿತುಕೊಳ್ಳುತ್ತೇವೆ. ಓ. ಹೆನ್ರಿಯವರು ಹೇಳುವ ಪ್ರಕಾರ ಈ ಗಂಡ ಹೆಂಡಂದಿರು ಜೀಸಸ್ ಕ್ರಿಸ್ತನಿಗೆ ಉಡುಗೊರೆಯನ್ನು ಕೊಡಲು ಹೋದ ಆ 3 ಮೇಜಾಯಿಗಳಿಗಿಂತಲೂ ಬಹಳ ಉತ್ಕೃಷ್ಟರಾದವರು. ಏಕೆಂದರೆ ಆ ಮೇಜಾಯಿಗಳು ಕೊಟ್ಟಂತಹ ಸಣ್ಣ ಸಣ್ಣ ಉಡುಗೊರೆಗಳೇ ಜೀಸಸ್ ಕ್ರಿಸ್ತನ ಮನಸ್ಸನ್ನು ಗೆದ್ದಿದ್ದವು. ಹಾಗೂ ಈ ಗಂಡ ಮತ್ತು ಹೆಂಡತಿ ಪರಸ್ಪರರಿಗೆ ಕೊಟ್ಟುಕೊಂಡಂತಹ ಉಡುಗೊರೆಗಳು ಸಹಿತ ಅವರ ಮನಸ್ಸನ್ನು ಗೆದ್ದಿದ್ದವು ಹಾಗೂ ಅವರ ನಡುವಿನ ಪ್ರೀತಿಯನ್ನು ಮತ್ತಷ್ಟು ಹೆಚ್ಚಿಸುವ ಕೆಲಸವನ್ನು ಆ ಉಡುಗೊರೆಗಳು ಮಾಡಿದ್ದವು. ತಮ್ಮ ಅಮೂಲ್ಯವಾದ ವಸ್ತುವನ್ನು ಕಳೆದುಕೊಂಡರೂ ಒಬ್ಬರಿಗಾಗಿ ಇನ್ನೊಬ್ಬರು ತ್ಯಾಗ ಮಾಡುವುದೇ ಪ್ರೀತಿಯ ನಿಜವಾದ ಗುಣ ಎನ್ನುವುದನ್ನು ಓ. ಹೆನ್ರಿಯವರು ಬಹಳ ಮಾರ್ಮಿಕವಾಗಿ ಈ ಕಥೆಯಲ್ಲಿ ನಮ್ಮ ಕಣ್ಣು ಮುಂದೆ ಕಟ್ಟುವಂತೆ ಚಿತ್ರಿಸಿದ್ದಾರೆ. ಧನ್ಯವಾದಗಳು ಸ್ನೇಹಿತರೆ.